ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಶೋಲ್ಡರ್ ಗ್ರೋತ್ ಗೆ ನಂಬರ್ 1 ಎಕ್ಸರ್ಸೈಸ್ ಗಳು ನೋಡೋಣ. ಬ್ರಾಡ್ ಶೋಲ್ಡರ್ ಬೇಕಂದ್ರೆ ಈ ಶೋಲ್ಡರ್ ವರ್ಕೌಟ್ ಅನ್ನು ಟ್ರೈ ಮಾಡಿ. ಫ್ರೆಂಡ್ಸ್, ನೀವು ಈ ವರ್ಕೌಟ್ ಗಳನ್ನು ಸರಿಯಾದ ಫಾರ್ಮ್ ಮತ್ತು ರೈಟ್ ಟೆಕ್ನಿಕ್ ನಿಂದ ಮಾಡಿಕೊಂಡ್ರೆ ಟ್ರೈನರ್ ನ ಅವಶ್ಯಕತೆ ಬೀಳೋದಿಲ್ಲ. ಫ್ರೆಂಡ್ಸ್, ನಮ್ಮ ಶೋಲ್ಡರ್ ನಲ್ಲಿ ಮೇಜರ್ ಆಗಿ 3 ಮಸಲ್ಸ್ ಗಳಿವೆ: ಆಂಟೀರಿಯರ್, ಲ್ಯಾಟರಲ್, ಪೋಸ್ಟೀರಿಯರ್. ಫ್ರೆಂಡ್ಸ್, ನಂಬರ್ 1 ನಲ್ಲಿ ಆಂಟೀರಿಯರ್ ಡೆಲ್ಟಾಯ್ಡ್ ಅಂದ್ರೆ ಫ್ರಂಟ್ ಡೆಲ್ಟಾಯ್ಡ್. ಇದನ್ನು ಟ್ರೈನ್ ಮಾಡೋದಕ್ಕೆ ಆಲ್ ಓವರ್ ಬೆಸ್ಟ್ ಎಕ್ಸರ್ಸೈಸ್ ಅಂದ್ರೆ ಸೀಟೆಡ್ ಡಂಬೆಲ್ ಶೋಲ್ಡರ್ ಪ್ರೆಸ್. ಈ ಎಕ್ಸರ್ಸೈಸ್ ನಿಂದ ಫ್ರಂಟ್ ಡೆಲ್ಟಾಯ್ಡ್ ಅನ್ನು ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡುತ್ತೆ. ಸ್ಲೋಲಿ ಟ್ರೈನ್ ಮಾಡಿ. ಪ್ರತಿ ಶೆಟ್ಟಿನಲ್ಲಿ 12 ರೆಪ್ಸ್, 15 ರೆಪ್ಸ್, 18 ರೆಪ್ಸ್ ಮ್ಯಾಕ್ಸಿಮಮ್ ಇರಲಿ. ನಂಬರ್ 2 ಸೈಡ್ ಡೆಲ್ಟಾಯ್ಡ್ ಅಥವಾ ಲ್ಯಾಟರಲ್ ಡೆಲ್ಟಾಯ್ಡ್. ಇದನ್ನು ಟ್ರೈನ್ ಮಾಡೋದಕ್ಕೆ ಆಲ್ ಓವರ್ ಬೆಸ್ಟ್ ಎಕ್ಸರ್ಸೈಸ್ ಅಂದ್ರೆ ಡಂಬೆಲ್ ಲ್ಯಾಟರಲ್ ರೇಸಸ್. ಇದು ಸೂಪರ್ ಆಗಿದೆ. ಇದು ಸೈಡ್ ಡೆಲ್ಟಾಯ್ಡ್ ಅನ್ನು ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡುತ್ತೆ. ಹಾಗಾಗಿ ಇದನ್ನು 3 ಸೆಟ್ ಮಾಡಿ. ಪ್ರತಿ ಶೆಟ್ಟಿನಲ್ಲಿ 12 ರೆಪ್ಸ್, 15 ರೆಪ್ಸ್, 18 ರೆಪ್ಸ್ ಮ್ಯಾಕ್ಸಿಮಮ್ ಇರಲಿ. ನಂಬರ್ 3 ರಿಯರ್ ಡೆಲ್ಟಾಯ್ಡ್. ಇದನ್ನು ಟ್ರೈನ್ ಮಾಡೋದಕ್ಕೆ ಆಲ್ ಓವರ್ ಬೆಸ್ಟ್ ಎಕ್ಸರ್ಸೈಸ್ ಅಂದ್ರೆ ರಿಯರ್ ಡೆಲ್ಟ್ ಫ್ಲೈ ಅಥವಾ ಬೆಂಟ್ ಓವರ್ ರಿವರ್ಸ್ ಫ್ಲೈ. ಇದು ಸೂಪರ್ ಆಗಿದೆ. ಇದು ರಿಯರ್ ಡೆಲ್ಟಾಯ್ಡ್ ಮಸಲ್ ಅನ್ನು ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡುತ್ತೆ. ಹಾಗಾಗಿ ಈ ಎಕ್ಸರ್ಸೈಸ್ ಅನ್ನು 3 ಸೆಟ್ ಮಾಡಿ. ಪ್ರತಿ ಶೆಟ್ಟಿನಲ್ಲಿ 12 ರೆಪ್ಸ್, 15 ರೆಪ್ಸ್, 18 ರೆಪ್ಸ್ ಮ್ಯಾಕ್ಸಿಮಮ್ ಇರಲಿ. ಫ್ರೆಂಡ್ಸ್, ಈ ಎಕ್ಸರ್ಸೈಸ್ ಗಳನ್ನು ನೀವು ಶೋಲ್ಡರ್ ಟ್ರೈನ್ ಮಾಡುವಾಗ ಕನ್ಸಿಸ್ಟೆಂಟ್ಲಿ ಮಾಡುತ್ತಿದ್ದರೆ ನಿಮ್ಮ ಶೋಲ್ಡರ್ ನಲ್ಲಿ ಮ್ಯಾಸಿವ್ ಗ್ರೋತ್ ಕಾಣ್ತೀರಾ. ಹಾಗೆ ಶೋಲ್ಡರ್ ಕೇವಲ ವರ್ಕೌಟ್ ದಿಂದ ಮಾತ್ರ ಗ್ರೋತ್ ಆಗೋದಿಲ್ಲ. ಫ್ರೆಂಡ್ಸ್, ವರ್ಕೌಟ್ 20% ಆದ್ರೆ ಉಳಿದ 40% ಡಯಟ್ ಮತ್ತು 40% ರೆಸ್ಟ್ ಮೇಲೆ ನಿಂತಿದೆ. ಹಾಗಾಗಿ ಆದಷ್ಟು ಹೆಚ್ಚು ಪ್ರೋಟೀನ್ ರಿಚ್ ಫುಡ್ಸ್ ಗಳನ್ನು ತಿನ್ನಿ. 6-7 ಗಂಟೆ ನಿದ್ರೆ ಮಾಡಿ. ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯೋದನ್ನ ಮರಿಬೇಡಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಇಂಥದೇ ಇನ್ನಷ್ಟು ಕನ್ನಡ ಫಿಟ್ನೆಸ್ ಕಂಟೆಂಟ್ ಗಾಗಿ ಜವಾರಿ ಫಿಟ್ನೆಸ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.